ಸಿದ್ದು ಅತ್ಯಾಪ್ತ ಪರಂ ಡಿಸಿಎಂ ಎಂಬಿ ಪಾಟೀಲ್ ಖುಷಿಯಾಗಿದ್ದಾರೆ. ಪರಮೇಶ್ವರ್ ಡಿಸಿಎಂ ಆಗಿದ್ದು ನನಗೂ ಬಹಳ ಸಂತೋಷ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸಿದ್ದು ಅತ್ಯಾಪ್ತ ಪರಂ ಡಿಸಿಎಂ ಆಗಿದ್ದು ನನಗೆ ಖುಷಿ, ಪರಮೇಶ್ವರ್ ಡಿಸಿಎಂ ಆಗಿದ್ದು ನನಗೂ ಬಹಳ ಸಂತೋಷ. ಎಂಬಿ ಪಾಟೀಲ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಸ್ಥಾನಕ್ಕೆ ಅರ್ಹ ವ್ಯಕ್ತಿ. ಪರಮೇಶ್ವರ್ ಅವರ ಕೊಡುಗೆ ಪಕ್ಷಕ್ಕೆ ಹೆಚ್ಚಾಗಿಯೇ ಇದೆ. ಅಶ್ವವೇಗ ನ್ಯೂಸ್ ಜೊತೆ ಖುಷಿ ಹಂಚಿಕೊಂಡ ಎಂಬಿ ಪಾಟೀಲ್. ನನ್ನನ್ನು ಡಿಸಿಎಂ ಮಾಡಿ ಅಂತ ನಾನಂತೂ ಕೇಳಿರ್ಲಿಲ್ಲ. 3 ಡಿಸಿಎಂ ಮಾಡಬೇಕು ಅಂತ ಮೊದಲು ಇತ್ತು. ನಂತರ ಡಿಸಿಎಂ ಹುದ್ದೆ ನೀಡುವುದಿಲ್ಲ ಎನ್ನಲಾಗಿತ್ತು. ಕಡೆಗೆ ಪರಮೇಶ್ವರ್ಗೆ ಡಿಸಿಎಂ ಪಟ್ಟ, ಖುಷಿ ಇದೆ ಎಂದ ಎಂಬಿ ಪಾಟೀಲ್. ಸಿದ್ದು ಅತ್ಯಾಪ್ತ ಪರ ಡಿಸಿಎಂ ಎಂಬಿ ಪಾಟೀಲ್ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ಡಿಸಿಎಂ ಆಗಿದ್ದು ನನಗೂ ಖುಷಿ ಇದೆ, ಸಂತೋಷ ಇದೆ. ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಜಿದ್ದಾಜಿದ್ದಿಗಳು ಫೈನಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಪಕ್ಕ ಆಯಿತು. ಸಿದ್ದರಾಮಯ್ಯ ಅವರ ಅತ್ಯಾಪ್ತ. ಭಾಳ ಅನೇಕ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳು ಇಟ್ಕೊಂಡು ಮಾಡ್ತಾರೆ. ಅವರು ಇವತ್ತು ಪರಮೇಶ್ವರ್ ಅವ್ರಿಗೆ ಮಾಡಿದ್ದಾರೆ, ಭಾಳ ಸಂತೋಷ. ಯಾಕಂದರೆ ಅವರು ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಭಾಳ 6-8 ವರ್ಷ ಅವರು KPCC ಅಧ್ಯಕ್ಷರಾಗಿ ಅವರು ಕೂಡ ಮುಖ್ಯಮಂತ್ರಿಗಳಾಗುವಂಥದ್ದು 60 ಪಡ್ಕೊಂಡಂಥವ್ರು. ಹೀಗಾಗಿ ಅವ್ರಿಗಾಗಿದೆ, ಭಾಳ ಸಂತೋಷ ಇದೆ. ಪರಮೇಶ್ವರ್ ಅವ್ರಿಗಾಗಿದ್ದು ನನಗಾದಷ್ಟೇ ಸಂತೋಷ ನನಗೆ ಕೂಡ ನೋಡಿ. ಅದೆಲ್ಲವೂ ಕೂಡ ನಾವು 4 ಗೋಡೆ ಮಧ್ಯೆ ಮಾತನಾಡ್ತೀವಿ. ನಮ್ಮ ಲಿಂಗಾಯತರಿಗೂ ಕೂಡ ಸೂಕ್ತವಾದಂಥ ಪ್ರಾತಿನಿಧ್ಯ ಎಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂಥೇಳಿ. ಆದರೆ ಅದು ಕೆಲವೊಂದು ಮಾನದಂಡಗಳು ಅವ್ರ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಳ್ಳಿ ಅದನ್ನು ನಾವು ಸಂತೋಷದಿಂದ ತಲೆಬಾಗಿ ಒಪ್ಕೊಳ್ತೀವಿ. ಆ ರೀತಿ ತೀರ್ಮಾನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಚಾಚು ತಪ್ಪದೆ ಒಪ್ಕೊಳ್ತೀವಿ. KPCC ಕೊಟ್ಟಿದ್ದಾರೆ, ದಲಿತರಿಗೆ ಇದು ಕೊಟ್ಟಿದ್ದಾರೆ, ಒಕ್ಕಲಿಗರು ಇದ್ದಾರೆ. ಲಿಂಗಾಯತರಿಗೂ ಪ್ರಶ್ನೆ ಬರ್ತದೆ. ಲಿಂಗಾಯತರಿಗೂ ಅಲ್ಪಸಂಖ್ಯಾತರಿಗೂ ಮುಂದೆ ದಿನಮಾನಗಳಲ್ಲಿ ಅವಕಾಶ ಸಿಗ್ತದೆ. ಅನೇಕ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು ಎಂಬಿ ಪಾಟೀಲ್. ನೋಡಿ, ಎಷ್ಟೆಲ್ಲ ಜಿದ್ದಾಜಿದ್ದಿ ಇತ್ತು ಕಾಂಗ್ರೆಸ್ನಲ್ಲಿ. ಡಿಸಿಎಂ ಸ್ಥಾನವನ್ನು ಕೊಡಲೇಬಾರದು, ಸದ್ಯಕ್ಕೆ ಬೇಡ, ಯಾರು ಡಿಸಿಎಂ ಸ್ಥಾನವೇ ಬೇಡ ಅಂತ DK ಶಿವಕುಮಾರ್ ಪಟ್ಟನ್ನು ಹಿಡಿದಿದ್ರು. ಯಾವ ಕಾರಣಕ್ಕೆ? ಯಾರಿಗೆ ಅವಕಾಶ ಒದಗಿಸ್ಕೊಡೋಣ, ಯಾರಿಗೆ ಅಂತ ಅಲ್ಲಿ ಅವಕಾಶ ಮಾಡಿಕೊಡೋಣ. ಸಾಕಷ್ಟು ಜನರ ಲಾಬಿ ಇದೆ. ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನವನ್ನು ನಾವು ಗಮನಿಸಿದ್ವಿ. 2028ಕ್ಕೆ CM ಆಕಾಂಕ್ಷಿ ಅಂತ ಹೇಳುವಂಥ ಸತೀಶ್ ಜಾರಕಿಹೊಳಿ ಈಗ DCM ಆಗಿ ಅವರ ತಾಕತ್ತು, ಪಕ್ಷದಲ್ಲಿ ಅವರ ಒಂದು ಕೆಲಸದ ರೀತಿ ಯಾವ ರೀತಿಯಾಗಿದೆ, ಅವರ ಕರ್ತವ್ಯ ನಿಷ್ಠೆಯನ್ನು ತೋರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಸತೀಶ್ ಜಾರಕಿಹೊಳಿ. ಬಟ್ ಸತೀಶ್ ಜಾರಕಿಹೊಳಿ ಅವರಿಗೆ 2 ಸ್ಥಾನಗಳು ಬೇಕಾಗಿತ್ತು. ಒಂದು ಕ್ಯಾಬಿನೆಟ್ನಲ್ಲೂ ಇರ್ತೀನಿ ನಾನು, ನನಗೆ ಅಧ್ಯಕ್ಷ ಸ್ಥಾನವೂ ಬೇಕು ಅಂತ ಹೇಳುವಂತಹ ಸತೀಶ್ ಜಾರಕಿಹೊಳಿ. ಸೊ ಹೀಗಾಗಿ 1 ಮ್ಯಾನ್ 1 ಪೋಸ್ಟ್ ಅನ್ನುವಂಥದ್ದು ಕಾಂಗ್ರೆಸ್ನ ನಿಲುವು. DK ಶಿವಕುಮಾರ್ ಹೇಳಿಬಿಟ್ಟಿದ್ರು 1 ಮ್ಯಾನ್ 1 ಪೋಸ್ಟ್. ಇಲ್ಲಿ ಯಾರು ಕೂಡ 2 ಸ್ಥಾನಕ್ಕೆ ಲಾಭಿ ಮಾಡುವಂತಿಲ್ಲ ಅಂತ. ಸೊ ಹಾಗಾಗಿ ಇದು ಒಂದು ಕಡೆ ಸತೀಶ್ ಜಾರಕಿಹೊಳಿಗೆ ಮೈನಸ್ ಪಾಯಿಂಟ್ ಆಗುತ್ತೆ DCM ಆಗಿ ಆಯ್ಕೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ಫೈನಲ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ DCM.